ಹೇಳೋಕೆ ಗುಜರಿ ವ್ಯಾಪಾರಿ, ಆದರೆ ಸಿಕ್ಕಿದ್ದು ಘಂಟೆ ತ್ರಿಶೂಲ. ಅಸ್ಸಾಂನಲ್ಲೊಂದು ಶಾಕಿಂಗ್ ಘಟನೆ. ನೋಡಿ ಈತ ಹೇಗೆ ಕೂಗಾಡ್ತಾ ಇದ್ದಾನೆ. ನಾನು ತಿಂಗಳಿಗೆ 5 ಲಕ್ಷ GST ಕಟ್ತೀನಿ, ಪೊಲೀಸರು ನನ್ನನ್ನು ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಈತನ ಆರೋಪ. ಈ ಘಟನೆ ನಡೆದಿರೋದು ಅಸ್ಸಾಮಿನ ನೌಗಾಂವ್ ಎಂಬಲ್ಲಿ. ಅಸಲಿಗೆ ಈತ ಹಮೀದ್ ಅಲಿ, ಗುಜರಿ ವ್ಯಾಪಾರಿ. ಈ ಭಾಗದಲ್ಲಿ ಈತನೇ ಅತಿ ದೊಡ್ಡ ಗುಜರಿ ವ್ಯವಹಾರಸ್ಥ. ಮನೆಯ ಪಕ್ಕದಲ್ಲೇ ಈತನ ದೊಡ್ಡದೊಂದು ಶೆಡ್ ಇದೆ. ಈ ಶೆಡ್ಡಲ್ಲೇ ಈತ ಎಲ್ಲಾ ಗುಜರಿ ವಸ್ತುಗಳನ್ನು ಸಂಗ್ರಹಿಸಿರ್ತಾನೆ. ಆದ್ರೆ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಕ್ಕೆ ಈ ಗುಜರಿ ವಸ್ತುಗಳು ಕಾರಣ ಅಲ್ಲ. ಬದಲಿಗೆ ಅಲ್ಲಿ ಸಿಕ್ಕಂಥ ಹಿಂದೂ ಶ್ರದ್ಧಾಬಿಂಬಗಳಾದ ಘಂಟೆ, ತ್ರಿಶೂಲ, ಮಂಗಳಾರತಿ ತಟ್ಟೆ ಹಾಗೂ ಇತರೆ ಸಾಂಪ್ರದಾಯಿಕ ಪೂಜಾ ವಸ್ತುಗಳು. ನೋಡಿ, ಹೀಗೆ ರಾಶಿ ರಾಶಿ ಕಾಣ್ತಾ ಇರೋ ಈ ಹಿಂದೂ ಶ್ರದ್ಧಾವಸ್ತುಗಳು ಗುಜರಿ ವಸ್ತುಗಳ? ಘಂಟೆ, ತ್ರಿಶೂಲ ಮುಂತಾದವುಗಳನ್ನು ಯಾರಾದರೂ ಗುಜರಿಗೆ ಹಾಕ್ತಾರಾ? ಇಂಥ ಪ್ರಶ್ನೆಗಳು ಏಳದೇ ಇರೋದಿಲ್ಲ. ವಾಸ್ತವವಾಗಿ ಇವೆಲ್ಲಾ ವಸ್ತುಗಳು ಕಳುವಾದ ವಸ್ತುಗಳು. ಅಸ್ಸಾಮಿನ ವಿವಿಧೆಡೆ ವಿವಿಧ ದೇವಾಲಯಗಳಲ್ಲಿ ಕಳುವಾದ, ದೋಚಿದ ವಸ್ತುಗಳು. ಆ ಪ್ರಕರಣಗಳ ತನಿಖೆ ನಡೆಸುತ್ತಿದ್ದಾಗ ಹಮೀದ್ ಅಲಿಯ ವ್ಯವಹಾರಗಳು ಬೆಳಕಿಗೆ ಬಂದವು. ಹಾಗಾಗಿ ಪೊಲೀಸರು ಈತನನ್ನು ವಿಚಾರಣೆಗೆ ಕರೆದೊಯ್ಯಕ್ಕೆ ಬಂದರು. ಆಗ ಅಲ್ಲಿ ಹೊಸ ಡ್ರಾಮಾನೇ ಕ್ರಿಯೇಟ್ ಆಯಿತು. ಪ್ರಾಥಮಿಕ ತನಿಖೆಯಂತೆ ಈತನ ಮನೆಯಲ್ಲಿ ಸಿಕ್ಕಿದ್ದು ಕಾನೂನುಬಾಹಿರ ಚಟುವಟಿಕೆಗಳಿಂದ ಸಂಗ್ರಹವಾದ ವಸ್ತುಗಳು. ತನಿಖೆ ಮುಂದುವರಿದಂತೆ ಈತನ ಹಿಂದೆ ದೊಡ್ಡ ಜಾಲವೇ ಇರಬಹುದು ಅನ್ನೋ ಶಂಕೆ ಪೊಲೀಸರಿಗೆ ಬಂದಿದೆ. ಮೇಲ್ನೋಟಕ್ಕೆ ಗುಜರಿ ವ್ಯಾಪಾರಿ, ಆದರೆ ಮಾಡುತ್ತಿದ್ದದ್ದು ಹಿಂದೂ ದೇವಸ್ಥಾನಗಳ ಲೂಟಿ. ಹೀಗೆ ಕಾನೂನಿನ ಕಣ್ಣಿಗೆ ಮಣ್ಣೆರಚುತ್ತಿದ್ದ ಹಮೀದ್ ಅಲಿ ಹಾಗೂ ಈತನ ಸಹೋದರನನ್ನು ಪೊಲೀಸರು ಕರೆದೊಯ್ದಿದ್ದಾರೆ. ದೇಶದಲ್ಲಿ ಎಂತೆಂಥ ಕಳ್ಳರನ್ನೋ ನೋಡಿದ್ದೇವೆ. ಇಂಥ ಒಂದು ಜಾಲವು ಭಾರತದಲ್ಲಿದೆ ಅನ್ನೋದನ್ನು ಅಸ್ಸಾಂ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನೀವೇನಂತೀರಿ?